ಸೊ ದಟ್ಸ್ ಮೇನ್ಲಿ ಶಾರ್ಟ್ ಕಟ್ಗಳು ಮಾಡಿದ್ರೆ ಲೈಫೇ ಕಟ್ ಶಾರ್ಟ್ ಆಗೋ ಚಾನ್ಸಸ್ ಕರೆಕ್ಟ್ ವೆರಿ ವೆಲ್ ಸೆಡ್ ಟು ಮೇಕ್ ಇಟ್ ಲುಕ್ ಎಲ್ಲಾನು ಕೂಡ ಟೇಸ್ಟಿ. ನಾವೇ ಸೆಲ್ಫ್ ಇದು ಸೆಲ್ಫ್ ಮಾಡ್ಕೊಳ್ಳೋದಕ್ಕಿಂತ ಅಡ್ಮಿನಿಸ್ಟರ್ ಮಾಡದೆ ಓನ್ಲಿ ವೆನ್ ಇಟ್ ಇಸ್ ಅಡ್ವೈಸ್ ಬೈ ಸಮ್ ಎಕ್ಸ್ಪರ್ಟ್. ನಿಮಗೆ ಬೇರೆ ಹೆಲ್ತ್ ಇಶ್ಯೂಸ್ ಇರ್ಬೋದು. ಸೊ ದಿಸ್ ಕ್ಯಾನ್ ಡ್ರಗ್ ಡಯಟ್ ಇಂಟರಾಕ್ಷನ್ ಎಲ್ಲ ಇದೆ. ಡ್ರಗ್ ಡಯಟ್ ನಿಮ್ಮ ಬಾಡಿಗೆ ಹೆಂಗೆ ಇಂಟರಾಕ್ಟ್ ಆಗುತ್ತೆ ಅಂತ ಎವ್ರಿಥಿಂಗ್ ದ ಅಟೆನ್ಷನ್ ಎಲ್ಲದಕ್ಕೂ ನಮಗೆ ಇವಾಗ ಪೇಷನ್ಸೇ ಇಲ್ಲ. ಸೊ ಪೀಪಲ್ ಡೋಂಟ್ ವಾಂಟ್ ಟು ಪುಟ್ ದಟ್ ಎಕ್ಸ್ಟ್ರಾ ಎಫರ್ಟ್. ಟೀನೇಜರ್ಸು ಯೂಸ್ ಮಾಡ್ತಿದ್ದಾರೆ, ಓಲ್ಡ್ ಏಜ್ ಪೀಪಲ್ ಆಲ್ಸೋ, ಎವ್ರಿಬಡಿ ಇಸ್ ಜಸ್ಟ್ ಅದು ಬಂದು ಒಂಥರ ಇಟ್ಸ್ ಬಿಕಮ್ ಲೈಕ್ ಶಾಪಿಂಗ್, ಕ್ಯಾಶುವಲ್ ಶಾಪಿಂಗ್. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇದು ಡಯಟ್ ಡೈರಿ. ನಮ್ಮ ಜೊತೆ ರಂಜನಿ ರಾಮನ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು. ಇವತ್ತು ನನ್ನ ಪ್ರಶ್ನೆ ಏನು ಅಂತಂದರೆ, ನಮ್ಮ ಬ್ಯೂಟಿ ಇರ್ಬೋದು, ಟು ಅ ಸರ್ಟನ್ ಎಕ್ಸ್ಟೆಂಟ್ ಹೆಲ್ತ್ ಕೇರ್ಗೋಸ್ಕರ ನಾವು ಬೇರೆ ಬೇರೆ ಸಪ್ಲಿಮೆಂಟ್ಸ್ ಇರ್ಬೋದು, ಈ ಗಮೀಸ್ ಇರ್ಬೋದು, ಅಥವಾ ಪ್ಯಾಚಸ್ ಹಾಕ್ಕೊಳ್ಳೋದು, ಇದೆಲ್ಲ ಮಾಡೋದನ್ನು ನೋಡ್ತಾ ಇರ್ತೀವಿ. ಅದಕ್ಕೆ ತುಂಬ ಮಟ್ಟಿನ ಪ್ರಚಾರಗಳು ಕಾಣಿಸ್ತಾ ಇರ್ತದೆ. ಪೀಪಲ್ ಆರ್ ಗೋಯಿಂಗ್ ಬಿಹೈಂಡ್ ಇಟ್ ಲೈಕ್ ಕ್ರೇಜ್ ಅಂತ ಏನು ಹೇಳ್ತೀವಿ. ಸೊ ಹೌ ರಿಯಲಿಸ್ಟಿಕ್ ಇಟ್ ಈಸ್, ಹೌ ಸೇಫ್ ಇಟ್ ಈಸ್? ಐ ಥಿಂಕ್ ಫಸ್ಟ್ ಆಫ್ ಆಲ್ ಅದು ಬಂದು ಇಟ್ಸ್ ವೆರಿ ಈಸಿಲಿ ಅವೈಲಬಲ್. ಸೊ ಪೀಪಲ್ ಆರ್ ಅದೊಂಥರ ಶಾಪಿಂಗ್ ಮಾಡೋ ಥರ ಅವಾಗ ಸಪ್ಲಿಮೆಂಟ್ಸು, ಬ್ಯೂಟಿ ಪ್ರಾಡಕ್ಟ್ಸ್, ಬ್ಯೂಟಿ ಸಪ್ಲಿಮೆಂಟ್ಸ್ ಅಂತೆಲ್ಲ ದೇ ಆರ್ ಬೈಯಿಂಗ್ ಇಟ್ ಆ್ಯಂಡ್ ಸ್ಟಾಕಿಂಗ್. ಸೊ ಫಸ್ಟ್ ಆಫ್ ಆಲ್ ವಿ ಡೋಂಟ್ ನೋ. ಇದೆಲ್ಲ ಇವಾಗ ದೇ ಆರ್ ಡೆವಲಪಿಂಗ್. ಇಫ್ ಯು ಆಸ್ ದ ಕಂಪನೀಸ್ ಫಾರ್ ಸೈಂಟಿಫಿಕ್ ಸ್ಟಡೀಸ್, ಅದು ದೇ ಮೇ ನಾಟ್ ಹ್ಯಾವ್ ಡನ್ ಫಾರ್ ಅ ಹ್ಯೂಜ್ ಪಾಪ್ಯುಲೇಷನ್. ಒಂದು ಸ್ವಲ್ಪ ಚಿಕ್ಕ ಪಾಪ್ಯುಲೇಷನ್ ಮಾಡಿರ್ತಾರೆ, ಇಟ್ ಇಸ್ ಸೇಫ್ ಅಂತ ಹೇಳ್ತಾರೆ. ಬಟ್ ಹೌ ಸೇಫ್ ಇಟ್ ಇಸ್ ಫಾರ್ ಯು, ಅದನ್ನ ರಿಪರ್ಕಷನ್ಸ್ ಓನ್ಲಿ ಆಫ್ಟರ್ 5-6 years 7 years ಗೊತ್ತಾಗುತ್ತೆ ನಮಗೆ. ಸೊ ಇಟ್ ಬಿ ಟೂ ಲೇಟ್. ಅವಾಗ ನಮ್ಗೆ ಐಡೆಂಟಿಫೈಯೂ ಮಾಡೋಕ್ಕಾಗಲ್ಲ. ಸೊ ಇವಾಗ ವಿ ಆರ್ ಡೂಯಿಂಗ್ ಸೋ ಮಚ್ ಆಫ್ ಟಾಕ್ಸಿಸಿಟಿ. ಆರ್ ಇವತ್ತು ಒನ್ ವೀಕ್ ಇದನ್ನು ಟ್ರೈ ಮಾಡೋದು, 1 week ಈ ಗಮ್ಮಿ, ನೆಕ್ಸ್ಟ್ ವೀಕ್ ಇನ್ನೊಂದು ಪ್ಯಾಚ್, ಆಮೇಲೆ ಬೇರೆ ಒಂದು ಸ್ಕಿನ್ ಪ್ರಾಡಕ್ಟ್, ಇನ್ನೊಂದು ಸಪ್ಲಿಮೆಂಟ್, ಈ ಥರ ಎಲ್ಲ ಮಾಡಿ ಇಟ್ಸ್ ಆಲ್ ಮಿಕ್ಸ್ಡ್ ಅಪ್. ಕೆಲವೊಂದೆಲ್ಲ ಲಾಂಗ್ ಟರ್ಮ್ ತಗೊಳ್ಳಬಾರ್ದು ಅನ್ನೋದು ಇದೆ. ಹಂಗೂ ಇದೆ. ಅದು ಇನ್ನೇನಂದ್ರೆ ಒಬ್ಬೊಬ್ರು ಬಯೋಟಿನ್ ತಗೋತಾರೆ, ಒಬ್ಬೊಬ್ರು ಕೊಲಾಜಿನ್ ತಗೋತಾರೆ. ಇಟ್ ಈಸ್ ಆಲ್ ಮೆಸ್ಸಿಂಗ್ ಅಪ್ ಯುವರ್ ಹೋಲ್ ಬಾಡಿ. ಸೊ ವೆನ್ ಯು ಟ್ರೇಸ್ ಬ್ಯಾಕ್, ಇದು ಯಾಕೆ ಇವತ್ತು ಫಾರ್ ಎಕ್ಸಾಂಪಲ್ ಇಫ್ ಹ್ಯಾವ್ ಅ ಡೈಜೆಸ್ಟಿವ್ ಇಶ್ಯೂ, ಅದು ಯಾವುದರಿಂದ ಆಯಿತು ಅಂತ ಯು ಕಾಂಟ್ ಇವನ್ ಟ್ರೇಸ್ ಬ್ಯಾಕ್. ಬಿಕಾಸ್ ಅಷ್ಟು ಪ್ರಾಡಕ್ಟ್ಸ್ ಎಲ್ಲರೂ ದೇ ಆರ್ ಜಸ್ಟ್ ಟೇಕಿಂಗ್ ಲೈಕ್ ಟಾಫೀಸ್ ಆ್ಯಂಡ್ ಕ್ಯಾಂಡೀಸ್. ಸೊ ದಟ್ಸ್ ಮೇನ್ಲಿ ಶಾರ್ಟ್ ಕಟ್ಗಳು ಮಾಡಿದ್ರೆ ಲೈಫೇ ಕಟ್ ಶಾರ್ಟ್ ಆಗೋ ಚಾನ್ಸಸ್. ಕರೆಕ್ಟ್ ವೆರಿ ವೆಲ್ ಸೆಡ್. ಟ್ರೂ. ಯಾಕೆಂದರೆ ಬಿಕಾಸ್ ಪೀಪಲ್ ಡೋಂಟ್ ವಾಂಟ್ ಟು ಪುಟ್ ದಟ್ ಎಕ್ಸ್ಟ್ರಾ ಎಫರ್ಟ್. ಇವಾಗ ಒಂದು ವಿಟಮಿನ್ ಸಿ ಬೇಕು ಅಂದರೆ, ಒಂದು ಆರೆಂಜ್ ತಿನ್ನಬೇಕು, ಒಂದು ಗೋವಾ ತಿನ್ನಬೇಕು ಅಂದರೆ, ದೇ ಡೋಂಟ್ ವಾಂಟ್ ಟು ಡೂ ದಟ್. Taking a pill is easy for them. So ಅದು ಬಂದು just taking one vitamin C tablet ಆ ಥರ. ಸೊ ಇದು ಬಂದು ಎಷ್ಟೇ ನಾವು ಸಪ್ಲಿಮೆಂಟ್ಸ್ ತಗೊಂಡ್ರೇನು, ನ್ಯಾಚುರಲ್ ಇಸ್ ಡಿಫ್ರೆಂಟ್. ಹೌ ನ್ಯಾಚುರಲ್ ಫುಡ್ಸ್ ವರ್ಕ್ ಇನ್ ಯೋರ್ ಬಾಡಿ ಇಸ್ ಗೋಯಿಂಗ್ ಟು ಬಿ ವೆರಿ ಡಿಫ್ರೆಂಟ್. ಸೊ ಎಷ್ಟಾಗುತ್ತೋ ವಿ ಸೇ ಫೌಂಡೇಶನ್ ನ್ಯಾಚುರಲ್ ಆಗಿರ್ಬೇಕು. ಆಮೇಲೆ ಅದ್ರ ಮೇಲೆ ಮೇ ಬಿ ಇಫ್ ಯು ಹ್ಯಾವ್ ಎನಿ ಹೆಲ್ತ್ ಇಶ್ಯೂಸ್ ಆರ್ ಎನಿ ಏನಾದರೂ ಒಬ್ಬೊಬ್ಬರಿಗೆ ಸ್ಕಿನ್ ಇಶ್ಯೂಸೇ ಇರುತ್ತೆ, ಡಿಫ್ರೆಂಟ್ ಸ್ಕಿನ್ ಇಶ್ಯೂಸ್ ಇರ್ಬೋದು. ಅದಕ್ಕೆ ಬೇಕಂದರೆ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ದೇ ಕ್ಯಾನ್ ಗೆಟ್ ಇಟ್ ಪ್ರಿಸ್ಕ್ರೈಬ್. ಬಿಕಾಸ್ ಅವ್ರ ಸ್ಕಿನ್ ಪ್ರಕಾರ ದೇ ವಿಲ್ ನೋ ವಾಟ್ ಇಸ್ ದ ರೈಟ್ ವೇ ಟು ಗಿವ್ ಅಂತ. ಬಟ್ ಟುಡೇ ದಟ್ಸ್ ದ ಪ್ರಾಬ್ಲಮ್. ಇಷ್ಟಕ್ಕೆ ಅವ್ರು ಮಾತ್ರ, ಟೀನೇಜ್ ಕಿಡ್ಸ್ ಆಲ್ಸೋ, ಟೀನೇಜರ್ಸು ಯೂಸ್ ಮಾಡ್ತಿದ್ದಾರೆ, ಓಲ್ಡ್ ಏಜ್ ಪೀಪಲ್ ಆಲ್ಸೋ, ಎವ್ರಿಬಡಿ ಇಸ್ ಜಸ್ಟ್ ಅದು ಬಂದು ಒಂಥರ ಇಟ್ಸ್ ಬಿಕಮ್ ಲೈಕ್ ಶಾಪಿಂಗ್, ಕ್ಯಾಶುವಲ್ ಶಾಪಿಂಗ್ ಆ್ಯಂಡ್ ಓವರ್ ದ ಕೌಂಟರ್ ತಗೊಂಡು ಎಲ್ಲ. ಇಟ್ ಕ್ಯಾನ್ ಈವನ್ ಕಾಸ್ ಡ್ಯಾಮೇಜಸ್ ಆಲ್ಸೋ. ಅಲ್ಲ, ಸ್ಕಿನ್ ಇನ್ನೂ ಜಾಸ್ತಿ ಆಗ್ಬೋದು. ಆರ್ ಬ್ಲೋಟಿಂಗ್ ಕೇಸಸ್ ಕೇಳಿದ್ದೀರಾ ನೀವು ಆ ಥರದ್ದು? ನನ್ನ ಪ್ರಕಾರ ಮೇ ಬಿ 1 or 2 cases ಇನ್ ಟರ್ಮ್ಸ್ ಆಫ್ ಡೈಜೆಸ್ಟಿವ್ ಇಶ್ಯೂಸ್. ಯಾಕಂದ್ರೆ ತುಂಬಾ ಡೈರೆಕ್ಟ್ಲಿ ಇಟ್ ಅಫೆಕ್ಟ್ಸ್ ಯುವರ್ ಡೈಜೆಷನ್ ತುಂಬಾ ಜನಕ್ಕೆ. ಮತ್ತೆ ಉಳಿದದೆಲ್ಲ ಲಾಂಗ್ ಟರ್ಮ್ ಇಫೆಕ್ಟ್ ಇರುತ್ತೆ, ಇವಾಗಲೇ ಅವಾಗ ಗೊತ್ತಾಗಲ್ಲ. ಏನಂದ್ರೆ ಅದೊಂದು ಈಸಿ ಆಕ್ಸೆಸ್ ಬಂದ್ಬಿಟ್ಟಿದೆ. ದೇ ಪ್ರಾಮಿಸ್ ರಿಸಲ್ಟ್ಸ್. ಇವಾಗ ತಿಂದ್ರೇ ನಿಮಗೆ ಕೊಲಾಜಿನ್ ಇಂಪ್ರೂವ್ ಆಗುತ್ತೆ ಅಂತ ದೇ ವಿಲ್ ಪ್ರಾಮಿಸ್ ರಿಸಲ್ಟ್ಸ್. ನಮಗೆ ಕೆಳಗಡೆ ಡಿಸ್ಕ್ಲೇಮರ್ ಇದ್ದೇ ಇರುತ್ತೆ. ಕಾಸ್ಟ್ ದಿಸ್ ಅಥವಾ ಲಾಂಗ್ ಟರ್ಮ್ ಯೂಸೇಜ್ ಇಸ್ ನಾಟ್ ಅಡ್ವೈಸ್ಡ್ ಅಂತೆಲ್ಲ ಹಾಕಿರ್ತಾರೆ. ಪ್ರೆಗ್ನೆಂಟ್ ವಿಮೆನ್ ನಾಟ್ ಅಡ್ವೈಸ್, ಇದೆಲ್ಲ ಬಂದಾಗಲೇ ಗೊತ್ತಾಗಬೇಕಲ್ಲ. ಯಾರು ಓದಲ್ಲ, ಅದಕ್ಕೆ ಅಷ್ಟು ಚಿಕ್ಕದಾಗಿ ಹಾಕ್ತಾರೆ. ಮತ್ತೆ ಅದೇ ಈ ಓದೋದ್ರ ಬಗ್ಗೆ ಕೂಡ ನಂಗೆ ಪ್ರಶ್ನೆ ಇದೆ. ಮೇ ಬಿ ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಇಟ್ ನಾಟ್ ಜಸ್ಟ್ ದಿಸ್, ಮೇ ಬಿ ಈ ಫುಡ್ ಲೇಬಲಿಂಗು ಅದ್ರದ್ದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಲೆಟ್ಸ್ ಟಾಕ್ ಅಬೌಟ್ ಇಟ್. ಬಟ್ ಇದರಲ್ಲಿ ನೋಡೋದಾದ್ರೆ ನನ್ಗೆ ತುಂಬ ಅಟೆನ್ಷನ್ ಗ್ರ್ಯಾಬ್ ಆಗಿದ್ದು, ಮತ್ತು ನಾನು ಈ ಎಪಿಸೋಡ್ ಶೂಟ್ ಮಾಡೋದಕ್ಕಿಂತ ಮೊದಲೇ ನಾನು ನಿಮ್ಮ ಹತ್ರ ತುಂಬ ಡೀಟೇಲ್ ಆಗಿ ಅದೇ ಮತ್ತೆ ಕೇಳ್ತಾ ಇದ್ದಿದ್ದು ಈ ಗಮೀಸ್ ವಿಷಯವಾಗಿ. ಮತ್ತೆ ಅದೇ ಕಿಡ್ಸ್ಗೆ ಜಾಸ್ತಿ ಅಟ್ರಾಕ್ಟಿವ್ ಆಗುತ್ತೆ ಅಂತ. ಗಮ್ಮೀಸ್ ಅಂದರೆ ಒಂಥರ ಈಸಿ, ಟೇಸ್ಟಿ ಕೂಡ. ಮೋಸ್ಟ್ ಆಫ್ ಇಟ್ ವಿಲ್ ಹ್ಯಾವ್ ಶುಗರ್, ಸಮ್ ಫಾರ್ಮ್ ಆಫ್ ಶುಗರ್ ಮೇಡ್ ಔಟ್ ಆಫ್ ಇಟ್. ಸೊ ಅದು ಈಸಿ ಅಂತ ಹೇಳ್ಬಿಟ್ಟು ಇಟ್ಸ್ ವೆರಿ ಅಟ್ರಾಕ್ಟಿವ್ ಮೇನ್ಲಿ. ಅದಕ್ಕೆ ಇಟ್ಸ್ ಕಮ್ಮಿಂಗ್. ಇನ್ನು ಇವಾಗ ಟ್ರೆಂಡಲ್ಲಿ ಇದೆ. ಇಟ್ ವಾಸ್ ದೇರ್ ಇನ್ನು ಅಬ್ರಾಡ್ ಅಂಡ್ ಆಲ್ ಫ್ಯೂ ಇಯರ್ಸ್ ಅಗೋ.
ಇವಾಗ ಇಟ್ ಈಸ್ ಬಿಕಮಿಂಗ್ ಮೋರ್ ಅಟ್ರಾಕ್ಟಿವ್ ಫಾರ್ ಕಿಡ್ಸ್. ಸೊ ಆ ಮಾರ್ಕೆಟ್ ಕೂಡ ಇವಾಗ ಅದನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಬಟ್ ಇಟ್ ಈಸ್ ನಾಟ್, ನಾವು ನನ್ನನ್ನು ಕೇಳಿದರೆ ಎಸೆನ್ಷಿಯಲ್ ವೈಟಮಿನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ವಿಟಮಿನ್ ಡಿಗೆ ಗಮ್ಮೀಸ್ ಇದೆ. ಸೊ ಇಟ್ ಈಸ್ ರಿಕ್ವೈರ್ಡ್, ಕಿಡ್ಸ್ಗೆ ಅದು ಕೊಡೋಕ್ಕೆ ಸ್ವಲ್ಪ ಈಸಿ ಇರ್ಬೋದು. ಸೊ ಸ್ಪೆಸಿಫಿಕ್ ಸ್ಟಫ್ಸ್ ಆರ್ ಓಕೆ, ಬಟ್ ನಾಟ್ ಎವ್ರಿಥಿಂಗ್ ಜಸ್ಟ್ ಟು ಮೇಕ್ ಇಟ್ ಕೂಡ ನಾವೇ ಸೆಲ್ಫ್ ಇದು ಸೆಲ್ಫ್ ಅಡ್ಮಿನಿಸ್ಟರ್ ಮಾಡದೆ ಓನ್ಲಿ ವೆನ್ ಇಟ್ ಇಸ್ ಅಡ್ವೈಸ್ಡ್ ಬೈ ಸಮ್ ಎಕ್ಸ್ಪರ್ಟ್. ಎಸ್, ದಟ್ ಇಸ್ ಬೆಟರ್, ಬಿಕಾಸ್ ಅವ್ರಿಗೆ ನಿಮ್ಮ ಮೆಡಿಕಲ್ ಹಿಸ್ಟ್ರಿನೂ ಗೊತ್ತಿರುತ್ತೆ, ಇದಕ್ಕೆ ಈ ಔಷಧಿ ಕರೆಕ್ಟಾ ಇಲ್ವಾ ಅಂತ ಗೊತ್ತಾಗುತ್ತೆ. ಬಿಕಾಸ್ ಇದೆಲ್ಲ ಎಂಡ್ ಆಫ್ ದ ಡೇ ಇಟ್ಸ್ ಗೋಯಿಂಗ್ ಇನ್ಸೈಡ್. ನೀವು ಬೇರೆ ಮೆಡಿಕೇಶನ್ಸ್ ತಗೊಳ್ತಾ ಇರ್ಬೋದು, ನಿಮಗೆ ಬೇರೆ ಹೆಲ್ತ್ ಇಶ್ಯೂಸ್ ಇರ್ಬೋದು. ಸೊ ದಿಸ್ ಕ್ಯಾನ್ ಡ್ರಗ್ ಡಯಟ್ ಇಂಟರಾಕ್ಷನ್ ಎಲ್ಲ ಇದೆ, ಡ್ರಗ್ಗು ಡಯಟು ನಿಮ್ಮ ಬಾಡಿಗೆ ಹೆಂಗೆ ಇಂಟರಾಕ್ಟ್ ಆಗುತ್ತೆ ಅಂತ. ಸೊ ಅದೆಲ್ಲ ನೋಡಿಕೊಂಡು ಸಂಬಡಿ ಶುಡ್ ಪ್ರಿಸ್ಕ್ರೈಬ್. ಸುಮ್ಮನೆ ಬಂದು ನಾವೇ ತಗೊಳ್ತಾ ಇರೋದು, ಆಮೇಲೆ ಇಟ್ ಕ್ಯಾನ್ ಬಿ ಡೇಂಜರಸ್. ಆ್ಯಂಡ್ ಫುಡ್ ಇಸ್ ದೇರ್, ವೈ ಶುಡ್ ಯು ಗೋ ಟು ದ್ಯಾಟ್ ಲೆವೆಲ್? ಫಸ್ಟ್ ಫುಡ್ಡನ್ನ ಕರೆಕ್ಟ್ ಮಾಡಿಬಿಟ್ಟು ಯುವರ್ ವಾಟರ್ ಇಂಟೇಕ್, ದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಲಾಟ್ ಆಫ್ ಪೀಪಲ್ ಡೋಂಟ್. ಏನಿಲ್ಲ, ನಮ್ಮ ಈ ಎಪಿಸೋಡ್ಗಳನ್ನ ನೀವು ರೆಗ್ಯುಲರ್ ಆಗಿ ನೋಡ್ಕೊಳ್ಳಿ, ಒಂದು ಗೈಡೆನ್ಸ್ ಸಿಗುತ್ತೆ, ಒಂದು ಡೈರೆಕ್ಷನ್ ಸಿಗುತ್ತೆ, ಮತ್ತು ನಿಮ್ಮ ಬಾಡಿಗೆ ಸ್ಪೆಸಿಫಿಕ್ ಆಗಿರುವಂಥ ಯಾವುದೇ ಸೊಲ್ಯೂಷನನ್ನು ನಿಮ್ಮ ಎಕ್ಸ್ಪರ್ಟ್ ಒಪಿನಿಯನ್, ನಿಮಗೆ ಯಾರು ತುಂಬ ಟ್ರಸ್ಟ್, ನೀವು ಯಾರನ್ನು ಮಾಡ್ತೀರಾ ಅಥವಾ ನಿಮಗೆ ಸುಲಭದಲ್ಲಿ ಯಾರು ಅವೈಲೇಬಲ್ ಇದ್ದಾರೆ ಅವರನ್ನು ನೀವು ಖಂಡಿತ ಅಪ್ರೋಚ್ ಆಗಬೇಕು ಅಂತ ಅನ್ನೋದು ನಮ್ಮ ಒಪಿನಿಯನ್. ಇಟ್ ಇಸ್ ಸೇಫ್, ಬೆಟರ್ ಸೇಫ್ ದ್ಯಾನ್ ಸಾರಿ ಅಲ್ವಾ? ಸೊ ನ್ಯಾಚುರಲ್ ಆಗಿ ಹಾಕಿದಾಗ ಪರವಾಗಿಲ್ಲ. ಇವಾಗ ನ್ಯಾಚುರಲಿ ನಾವು ಟರ್ಮರಿಕ್ ಹಚ್ತೀವಿ, ಇಲ್ಲಾಂದ್ರೆ ಸ್ಯಾಂಡಲ್ವುಡ್ ಹಚ್ತೀವಿ, ಅದೆಲ್ಲ ಓಕೆ, ಬಿಕಾಸ್ ಟ್ರೈಡ್ ಅಂಡ್ ಟೆಸ್ಟೆಡ್. ಇಟ್ ಇಸ್ ಆಲ್ ಟ್ರೈಡ್ ಅಂಡ್ ಟೆಸ್ಟೆಡ್. ನ್ಯಾಚುರಲ್ ಮೆಥಡ್ಸ್ ಫ್ರಮ್ ಇಯರ್ಸ್ ಅದೆಲ್ಲ ಮಾಡ್ತಿದೆ. ಬಟ್ ಅದನ್ನೇ ಇವಾಗ ಒಂದು ಕ್ವಿಕ್ ಫಿಕ್ಸ್ ಆಗಿ ಅದೆಲ್ಲ ಮಾಡಿದಾಗ ಆ್ಯಂಡ್ ಯುರ್ ಟೇಕಿಂಗ್ ಇಟ್ ಇನ್ಸೈಡ್. ಸೊ ಇಟ್ ಈಸ್ ಇಂಪಾರ್ಟೆಂಟ್, ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು. ಓಕೆ, ಸೊ ಹಂಗಿದ್ರೆ ಅಲ್ಟಿಮೇಟ್ ಇದೇನು ಹಂಗಿದ್ರೆ ಓವರ್ ಆಲ್ ಈಗ ನಾವೊಂದು ಸಮ್ ಅಪ್ ಮಾಡೋದು ಅಂತಂದರೆ ಇದು ಈ ಪ್ರಾಡಕ್ಟ್ಸ್ ಬರ್ತಾನೆ ಇರುತ್ತೆ, ಬಿಕಾಸ್ ದಿಸ್ ಇಸ್ ಸೀಪಿಂಗ್ ಇನ್ ಟು ದ ಮಾರ್ಕೆಟ್. ಸೊ ಇದು ಇವಾಗ ಟ್ರೆಂಡ್ ಆಗುತ್ತೆ, ಇನ್ನು ಬರ್ತಾನೆ ಇರುತ್ತೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಬೇರೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಹೇಳ್ತಾರೆ. ಸೊ ಇಟ್ಸ್ ಇಸ್ ಅ ಬಿಗ್ ಇಂಡಸ್ಟ್ರಿ. ಆದರೆ ಗೋ ಟು ಅನ್ ಎಕ್ಸ್ಪರ್ಟ್. ದ ಥಿಂಗ್ ಇಸ್, ನೀವು ನಿಮ್ಮ ಪಾಡಿಗೆ ಅಡ್ಮಿನಿಸ್ಟ್ರ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅದರದ್ದು ವಿ ವೋಂಟ್ ನೋ ದ ಇಂಪ್ಯಾಕ್ಟ್ ಇಮಿಡಿಯೇಟ್ಲಿ. ಸೊ ಎಷ್ಟಾಗುತ್ತೋ ಗೋ ಟೇಕ್ ದ ಮೆಡಿಕಲ್ ಹಿಸ್ಟ್ರಿ ನೋಡಿಕೊಂಡು, ನಿಮಗೆ ಬೇಕೇ ಬೇಕು ಅಂದರೆ ಎಕ್ಸ್ಪರ್ಟ್ ಹತ್ರ ಹೋಗ್ಬಿಟ್ಟು ಟೇಕ್ ಅ ಪ್ರಿಸ್ಕ್ರಿಪ್ಷನ್, ಆಮೇಲೆ ಮಾಡ್ಕೊ. ಸೊ ದಟ್ ಯು ನೋ ಹೌ ದ ಕೋರ್ಸಸ್. ಆ್ಯಂಡ್ ಎಲ್ಲದಕ್ಕೂ ಒಂದು ಕೋರ್ಸ್ ಇರುತ್ತೆ. ನಾವೇ ಮಾಡಿದಾಗ ಏನು ಮಾಡ್ತೀವಿ, ಒಂದು 1 ವೀಕ್ ತಗೋತೀವಿ, ಆಮೇಲೆ ಬಿಟ್ಬಿಡ್ತೀವಿ, ಬೇರೆ ಏನಾದ್ರು ಟ್ರೈ ಮಾಡ್ತೀವಿ. ಸೊ ಅದನ್ನ ಎಫೆಕ್ಟು ಗೊತ್ತಾಗಲ್ಲ, ಪಾಸಿಟಿವ್ ಆರ್ ನೆಗೆಟಿವ್ ವಾಟ್ ಎವರ್ ಇಟ್ಸ್. ಎಲ್ಲದಕ್ಕೂ ಪೇಷನ್ಸ್ ಇಲ್ಲ ನಮಗೆ. ಸೊ ಎಲ್ಲ ಬೇಗ ಬೇಗ ಬೇಕು ಅಂತ. ಹೌದು, ಫಾಸ್ಟ್ ಕ್ವಿಕ್ ಆಗಿ ಸಿಗಬೇಕು. ದಟ್ ಇಸ್ ದ ಪ್ರಾಬ್ಲಮ್. ರೀಲ್ಸ್ ಚೇಂಜ್ ಮಾಡ್ದಂಗೆ ಇದು ಕೂಡ ಎವ್ರಿಥಿಂಗ್, ದ ಅಟೆನ್ಷನ್, ಎಲ್ಲದಕ್ಕೂ ನಮಗೆ ಇವಾಗ ಪೇಷನ್ಸೇ ಇಲ್ಲ. ಸೊ ಈವನ್ ಡಯಟ್, ವೇಟ್ ನೂಡ್ಲಿಂದ ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಹೌದು, ವೆಯ್ಟ್ ಲಾಸ್ ಕೂಡ ಪೀಪಲ್ ಆಸ್ಕ್ ಲೈಕ್ 1 ಮಂತಲ್ಲಿ ನನಗೆ 7-8 kgs ಕಡಿಮೆ ಮಾಡು. ಎವ್ರಿಥಿಂಗ್ ಪೀಪಲ್ ವಾಂಟ್ ಫಾಸ್ಟ್. ಸೊ ದಟ್ ಇಸ್ ದ ಥಿಂಗ್. ಯು ಶುಡ್ ಹ್ಯಾವ್ ದ ಪೇಷನ್ಸ್ ಆ್ಯಂಡ್ ಗೋ ಟು ಅನ್ ಎಕ್ಸ್ಪರ್ಟ್ ಇಫ್ ಯು ಹ್ಯಾವ್ ಟು ಆಸ್ಕ್ ಮೀ. ಆ್ಯಂಡ್ ಈ ಥರ ಪ್ರಾಡಕ್ಟ್ಸ್ ಬರುತ್ತೆ, ದೇ ವಿಲ್ ಸ್ಕೇರ್ ಯು. ಫಿಯರ್ ಮಾಂಗರಿಂಗ್ ಮಾಡ್ತಾರೆ, ಈ ಥರ ಆಗುತ್ತೆ, ನಿಮ್ಗೆ ಕೆಲಸನೇ ಅದು. ಅದನ್ನ ನೋಡಿಕೊಂಡು ವಿ ಶುಡ್ ನಾಟ್ ಇಮಿಡಿಯೇಟ್ಲಿ, ಯಾಕಂದರೆ ಇದೆಲ್ಲ ಇಂಪಲ್ಸಿವ್ ಬೈಯಿಂಗ್. ಏನಾದರೂ ಆಫರ್ ಇರುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ, ವಿಲ್ ಬೈ. ಎಷ್ಟು ಜನ ನನಗೆ ಗೊತ್ತು ಮನೇಲಿ ಅಷ್ಟು ಇಟ್ಟಿರ್ತಾರೆ ಸಪ್ಲಿಮೆಂಟ್ಸ್, ಅದು ಇದು ಎಲ್ಲ ಯೂಸೇ ಮಾಡಲ್ಲ, ಇದೇ ಬಿದ್ದಿರುತ್ತೆ ಮನೆಯಲ್ಲಿ, ಬಟ್ ದೇ ಡೋಂಟ್ ಯೂಸ್. ದಟ್ಸ್ ಜಸ್ಟ್ ಇಂಪಲ್ಸಿವ್ ಬೈಯಿಂಗ್. ಇಲ್ಲಿ ಸ್ಟಾಕ್ ಬೆಳೆಯುತ್ತೆ, ಅಲ್ಲಿ ಕಂಪ್ನಿ ಬೆಳೆಯುತ್ತೆ. ಅದೇ, ದಟ್ಸ್ ದ ಮಾರ್ಕೆಟಿಂಗ್. ಎಂಡ್ ಆಫ್ ದ ಡೇ ಇಟ್ಸ್ ಆಲ್ ಮಾರ್ಕೆಟಿಂಗ್ ಅಲ್ವಾ? ಸೊ ಇಟ್ಸ್ ಬೆಟರ್, ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಲೈಕ್ ದಟ್, ಪ್ರಾಪರ್ ಎಕ್ಸ್ಪರ್ಟ್ ಹತ್ರ ಹೋಗಿ ಒಳ್ಳೆ ಒಂದು ಡೈರೆಕ್ಷನ್ ಸಿಕ್ಕಿದ್ರೆ ದಟ್ ಇಸ್ ದ ಬೆಸ್ಟ್ ವೇ ಟು ಡೂ ಇಟ್. ರೈಟ್. ಸೊ ದಟ್ಸ್ ದಿ ಎಕ್ಸ್ಪರ್ಟ್ ಒಪಿನಿಯನ್. ಸೊ ನಮ್ಮ ಎಕ್ಸ್ಪರ್ಟ್ರನ್ನೇ ನೀವು ಅಪ್ರೋಚ್ ಆಗ್ಬೋದು, ಅಥವಾ ನಿಮಗೆ ಗೊತ್ತಿರೋ ಎಕ್ಸ್ಪರ್ಟ್ಸ್ ಅವರನ್ನ ಅಪ್ರೋಚ್ ಆಗಿ ನೀವು ನಿಮಗೆ ಬೇಕಾಗಿರುವಂಥ ಸೊಲ್ಯೂಷನನ್ನು ಅವ್ರ ಹತ್ರ ಪಡ್ಕೊಳ್ಳೋದು ಖಂಡಿತ ಸಾಧ್ಯ ಇದೆ. ಅದನ್ನು ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ನಾವು ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.